ವಂಚಕಿ ಐಶ್ವರ್ಯ ಗೌಡ ಮನೆ ಮೇಲೆ ಪೊಲೀಸರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ವೇಳೆ ಮನೆಯಲ್ಲಿ ಏನೇನು ಪತ್ತೆ ಆಯಿತು ಅನ್ನುವ ಮಾಹಿತಿಯನ್ನು ನಿಮ್ಮ ಮುಂದಿರ್ತೀವಿ. ನಿನ್ನೆ ಏಕಾಏಕಿ ಆರ್ ನಗರದ ಪೊಲೀಸರು ಎಸ್ಸಿಪಿ ಅವರ ನೇತೃತ್ವದಲ್ಲಿ ವಂಚಕಿ ಐಶ್ವರ್ಯ ಗೌಡ ಅವರ ಮನೆ ಮೇಲೆ ದಾಳಿ ಆಗುತ್ತೆ. ಆ ದಾಳಿಯಲ್ಲಿ 29 kg ಬೆಳ್ಳಿ, 100 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ಶಿಲ್ಪಾ ಗೌಡ ಅವರ ದೂರ ಆಧರಿಸಿ ದಾಳಿ ಮಾಡಿದ್ರು ಆರ್ ನಗರ ಪೊಲೀಸರು. ಚಿನ್ನಾಭರಣ, ಬೆಳ್ಳಿ ಸಾಮಗ್ರಿ ಸೇರಿ ಮಹತ್ವದ ಹಲವು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಕೂಡ ಕೊಟ್ಟು ಹೋಗಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಪ್ರಶ್ನೆ. ವಂಚಕಿ ಐಶ್ವರ್ಯ ಗೌಡ ಅವರ ವಿರುದ್ಧ ಮತ್ತೊಂದು ದೂರು ದಾಖಲಾಗುತ್ತೆ. ಈಗಾಗಲೇ ಬೇಲ್ ಮೇಲೆ ಹೊರಗಡೆ ಇರುವಂಥ ಐಶ್ವರ್ಯ ಗೌಡ ಅವರ ವಿರುದ್ಧ ಇನ್ನೊಂದು FIR ದಾಖಲಾಗಿದ್ದು ಅದು ಶಿಲ್ಪಾ ಗೌಡ ಅನ್ನೋರ ದೂರಿನ ಅನ್ವಯ. ಆರ್ ನಗರ ಠಾಣೆಯಲ್ಲಿ ಶಿಲ್ಪಾ ಗೌಡ ತನಗೂ ಮೋಸ ಆಗಿದೆ, ಚಿನ್ನಾಭರಣ ಮೋಸ ಆಗಿದೆ, ಹಣದಲ್ಲಿ ಮೋಸ ಆಗಿದೆ ಅಂತ ಹೇಳಿ ದೂರು ಕೊಡ್ತಾರೆ. ದೂರಿನ ಬೆನ್ನಲ್ಲೇ FIR ಆಗುತ್ತೆ. FIR ಬೆನ್ನಲ್ಲೇ ಏಕಾಏಕಿ ಐಶ್ವರ್ಯ ಗೌಡ ಅವರ ನಿವಾಸದ ಮೇಲೆ ರೈಡ್ ಆಗುತ್ತೆ. ರೈಡ್ ಆದಾಗ ಅವ್ರ ಮನೆಯಲ್ಲಿದ್ದ ಒಂದಿಷ್ಟು ಮಹತ್ವದ ದಾಖಲೆಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ 29 kg ಬೆಳ್ಳಿ, ಸುಮಾರು 100 ಗ್ರಾಂ ಚಿನ್ನಾಭರಣಗಳು ಅಲ್ಲಿ ಪತ್ತೆಯಾಗಿದೆ. ಅದರ ಜೊತೆಗೆ ಮಹತ್ವದ ಒಂದಿಷ್ಟು ದಾಖಲೆಗಳು, ಲೆಕ್ಕಪತ್ರಗಳು ಕೂಡ ಅವ್ರ ಮನೆಯಲ್ಲಿ ಪತ್ತೆಯಾಗಿದೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಅದೆಲ್ಲವನ್ನು ವಶಪಡಿಸಿಕೊಂಡು ಪೊಲೀಸರು ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಐಶ್ವರ್ಯ ಮನೇಲಿ ಇರಲಿಲ್ಲ. ಬೇಲ್ ಮೇಲೆ ಹೊರಗಡೆ ಇರುವಂಥ ಐಶ್ವರ್ಯ ಬೇಲ್ ಕೊಟ್ಟಾಗ ಮನೇಲಿ ಬಿಡೋದು ಬಿಟ್ಟು ಎಲ್ಲಿ ಹೋಗಿದ್ರು ಅನ್ನೋ ಪ್ರಶ್ನೆ ಬಂತು. ಮನೇಲಿ ಇರಲಿಲ್ಲ. ಮನೇಲಿ ಇಲ್ಲದೆ ಇರೋ ಸಂದರ್ಭದಲ್ಲಿ ಪತಿಗೂ ಪ್ರಶ್ನೆ ಹಾಕಿದ್ದಾರೆ. ಯಾಕಿಲ್ಲ, ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನು ಕೂಡ ಕೇಳಿದ್ದಾರೆ. ಪತಿ ಹೇಳಿದಾರಂತೆ, ನನಗೆ ಗೊತ್ತಿಲ್ಲ, ಅವರು ಬೇಲಿಂದ ರಿಲೀಸ್ ಆಗಿ ಬಂದ ಮೇಲೆ ಎಲ್ಲಿ ಹೋಗಿದ್ದಾರೆ ನನಗೆ ಗೊತ್ತೇ ಇಲ್ಲ ಅಂತ ಅಂದಿದ್ದಾರಂತೆ. ಓಕೆ, ನಂಬೋಣ. ಈಗ ಸದ್ಯಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಆರ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ವಿಚಾರಣೆಯನ್ನು ಎದುರಿಸಬೇಕು. ಒಂದು ವೇಳೆ ಇವತ್ತು ಹೋಗಿಲ್ಲ ಅಂತಂದರೆ ಮತ್ತೆ ಅರೆಸ್ಟ್ ವಾರೆಂಟ್ ಆಗಬಹುದು. ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂತಂದರೆ ಒಂದು ಮಿನಿಮಮ್ ಟೈಮ್ ಇದೆ, ಇಂತಿಷ್ಟು ನೋಟಿಸು. ಆ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂತಂದರೆ ಮುಂದಿನ ಕ್ರಮ ಏನಾಗಬೇಕು ಅದು ಆಗಬೇಕು. ಆದರೆ ಅಷ್ಟರಲ್ಲಾಗಲೇ ಐಶ್ವರ್ಯ ಗೌಡ ಅಬ್ಸ್ಕಾಂಡಿಂಗಾ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಧರ್ಮೇಂದ್ರ ಅಂತೂ ಅಬ್ಸ್ಕಾಂಡಿಂಗು, ನಟ ಧರ್ಮ ಈಗ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಆ ನಡುವೆ ಐಶ್ವರ್ಯ ಗೌಡ ಅವರ ವಿರುದ್ಧ ದಾಖಲಾಗಿರುವಂಥ ಇನ್ನೊಂದು ಪ್ರಕರಣ, ಮತ್ತೊಂದು ಪ್ರಕರಣದಲ್ಲಿ ಈಗ ಅವರನ್ನು ವಿಚಾರಣೆಗೆ ಇವತ್ತು ಬರ ಹೇಳಿದ್ದಾರೆ. ಬರ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಒಂದು ಬೇಲ್ ಮೇಲೆ ಹೊರಗಡೆ ಇದ್ದಾರೆ, ಆದರೆ ಮನೇಲಿ ಇಲ್ಲ. ಅಂದರೆ ಇವತ್ತಿನ ವಿಚಾರಣೆಗೆ ಅವರು ಹಾಜರಾಗಬಹುದಾ, ಅಥವಾ ಧರ್ಮನ್ ರೀತಿಯಲ್ಲಿ ಐಶ್ವರ್ಯನೂ ಎಸ್ಕೇಪ್ ಆಗೋದಕ್ಕೆ ಕಾನೂನಿನ ಮುಖಾಂತರನೇ ಅವಕಾಶ ಸಿಗ್ತಾ? ಇವತ್ತಿನ ವಿಚಾರಣೆಗೆ ಐಶ್ವರ್ಯ ಮತ್ತು ಅವರ ಪತಿ ಹಾಜರಾಗ್ತಾರಾ ವೆಂಕಟೇಶ್? ಪ್ರಣತ್, ಚಂದ್ರಲೇವಟ್ಗೆ ಆಕೆ ಏನು ದೂರು ದಾಖಲಾದಂಥ ಸಂದರ್ಭದಲ್ಲೂ ಕೂಡ ವಿಚಾರಣೆಗೆ ಆಗಮಿಸಿದರು. ವಿಚಾರಣೆ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ವಿಚಾರಣೆ ನಂತರ ಅವರನ್ನ ಅಫಿಷಿಯಲ್ ಆಗಿ ಏನೋ ಒಂದು ಅರೆಸ್ಟನ್ನು ಮಾಡಿಕೊಂಡ್ರು. ತದನಂತರ ಜೈಲಿಗೆ ಕಟ್ಟಿದ್ರು. ಇದೇ ರೀತಿಯಾದಂಥ ಒಂದು ಪ್ರಕರಣ ಕೂಡ ಈಗ ಆರ್ ನಗರದಲ್ಲಿ ದಾಖಲಾಗಿದೆ. ಈ ಶಿಲ್ಪಾ ಗೌಡ ಎನ್ನುವರಂತ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈಗ 3 ಜನರ ಮೇಲೆ ಕೂಡ ಒಂದು FIR ದಾಖಲಾಗಿರೋದು. ಆ ಹಿನ್ನೆಲೆಯಲ್ಲಿ ನಿನ್ನೆ ಮನೆಗೆ ಬಂದು ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ 29 kg ಬೆಳ್ಳಿ, 100 ಗ್ರಾಂ ಚಿನ್ನ ಸೇರಿದಂತೆ ಹಲವು ಕಡತಗಳು ಮತ್ತು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ತೆರಳಿದ್ದಾರೆ. ನಿನ್ನೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ತಿಳಿಸಿರುವುದು. ನಿನ್ನೆ ಸಂದರ್ಭದಲ್ಲಿ ಬಂದಂತಾಗ ಐಶ್ವರ್ಯ ಇರಲಿಲ್ಲ, ಬದಲಾಗಿ ಅವರ ಪತಿ ಮನೆಯಲ್ಲಿ ಇರ್ತಾರೆ. ಸೊ ಅವರಿಗೂ ಕೂಡ ವಿಚಾರಣೆಗೆ ಬರಬೇಕಂತ ಹೇಳಿ ಹೋಗಿರುವಂಥದ್ದು. ಏನು ಒಂದು ಮಾಜಿ ಸಂಸದ DK ಸುರೇಶ್ ಅವರ ಸಹೋದರಿ ಅಂತ ಹೇಳಿ ಧರ್ಮನನ್ನ ಒಂದು ಪರಿಚಯನ ಮಾಡಿಕೊಂಡು ಅವರ ಕಾನ್ವರ್ಸೇಷನ್ ಅನ್ನು ಮಾಡಿರುವಂಥದ್ದು ಕಾನ್ಫರೆನ್ಸ್ ಕಾಲ್ನಲ್ಲಿ. ಸೊ ಆಡಿಯೋ ಒಂದು ಕ್ಲಿಪ್ಗಳನ್ನೆಲ್ಲ ಕೂಡ ಈಗ ಶಿಲ್ಪಾ ಗೌಡ ಅವರು ಪೊಲೀಸರಿಗೆ ಕೊಟ್ಟಿದ್ದಾರೆ. ಏನು ದೂರು ಕೊಟ್ಟಂತಹ ದೂರುದಾರ ಶಿಲ್ಪ ಏನಿದ್ದಾರೆ ಅವ್ರ ಮನೆಗೂ ಕೂಡ ತೆರಳಿ ಪೊಲೀಸರು ಆಕೆಯ ಹೇಳಿಕೆಗಳನ್ನು ದಾಖಲಿಸಿಕೊಂಡು ಆಡಿಯೋ ಕ್ಲಿಪ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಮತ್ತು ಅವರು ಯಾವ ರೀತಿಯಾಗಿ ಮೋಸ ಹೋಗಿದ್ರು, ಎಲ್ಲಿ ಅವರ ಭೇಟಿ ಆಯಿತು, ಯಾವ ರೀತಿಯಾಗಿ ಇವರು ವಂಚನೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ದೂರನ್ನು ಕೊಟ್ಟಿದ್ರು. ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಎಲ್ಲ ರೀತಿಯ ಹೇಳಿಕೆಗಳನ್ನು ದಾಖಲಿಸಿಕೊಂಡು ಅವ್ರನ್ನೂ ಕೂಡ ವಿಚಾರಣೆಗೆ ಬರುವಂತೆ ಕೂಡ ಹೇಳಿ ಹೋಗಿರ್ತಾರೆ. ಅದರಂತೆ ಅವರ ಈ ಎಲ್ಲ ಆದ ನಂತರ ಅವರ ಮನೆಗೆ ಬಂದು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ದಾಖಲೆಗಳು ಮತ್ತು ಚಿನ್ನ ಬೆಳ್ಳಿಯನ್ನು ವಶಪಡಿಸ್ಕೊಂಡು ಹೋಗಿರುವಂಥದ್ದು. ಇವತ್ತು ಅವ್ರನ್ನ ಆರ್ ನಗರ ಠಾಣೆಗೆ ಬರುವಂತ ಹೇಳಿದ್ದಾರೆ. ಆದರೆ ಅವರು ಬರ್ತಾರಾ ಇಲ್ಲ ಅನ್ನೋದು ಕೂಡ ಕಾದು ನೋಡಬೇಕು. ಯಾಕಂತೇಳಿದ್ರೆ ಕಳೆದ ಬಾರಿ ಕೂಡ ಅವರು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಪೊಲೀಸರು ಅವ್ರನ್ನ ಅರೆಸ್ಟನ್ನು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಆಕೆಯನ್ನು ಜೈಲಿಗೂ ಕೂಡ ಅಟ್ಟಿದ್ರು. ಮತ್ತು ಮಧ್ಯಂತರ ಬೇಲನ್ನು ಪಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಇದೇ ರೀತಿಯಾದಂತಹ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಅವರು ಲಾಯರನ್ನು ಸಂಪರ್ಕಿಸಿ ಒಂದು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಆದರೆ ಪತಿ ಈಗ ಅವ್ರನ್ನ ಕೂಡ ಈಗ ವಿಚಾರಣೆಗೆ ಬರುವಂತ ಹೇಳಿದ್ದಾರೆ. ಆದರೆ ಒಂದು ವೇಳೆ ಏನಾದರೂ ಹರೀಶ್ ಮಾತ್ರ ಹೋಗ್ತಾರಾ ಅಥವಾ ಐಶ್ವರ್ಯ ಗೌಡ ಅವರು ಹೋಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಈ 3 ಜನ ಮಾಡಿರುವಂತಹ ಕಾನ್ಫರೆನ್ಸ್ ಕಾಲ್ನ ಒಂದು ಆಡಿಯೋ ಕ್ಲಿಪ್ಪಿಂಗ್ ಏನಿದೆ ಅದನ್ನು ಕೂಡ ಧ್ವನಿ ಪರೀಕ್ಷೆಗೆ ಇವರೆಲ್ಲರನ್ನೂ ಕೂಡ ಧ್ವನಿ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಅದನ್ನು FSLಗೂ ಕಳಿಸ್ತಾರೆ. ಸೊ ಆ ರಿಪೋರ್ಟ್ ಕೂಡ ಬರಬೇಕಾಗುತ್ತೆ. ಅದರ ಆಧಾರದ ಮೇಲೆ ಕೂಡ ಕೇಸ್
ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಏನು ಇದೇ ಪ್ರಕರಣದಲ್ಲಿ ಇದೇ ರೀತಿಯಾದಂಥ ಒಂದು ಮೋಡಸನ್ನು ಬಳಸಿ ಆಕೆ ವಂಚನೆ ಮಾಡಿದ್ಲು. ಆ ಒಂದು ಪ್ರಕರಣದಲ್ಲಿ ಕೂಡ ನ್ಯಾಯಾಲಯದಿಂದ ಆಕೆಗೆ ಜಾಮೀನು ಸಿಕ್ಕಿರೋದ್ರಿಂದಾಗಿ ಸಹಜವಾಗಿ ಆಕೆ ಕೂಡ ಎಲ್ಲೋ ಒಂದು ಕಡೆ ನನಗೆ ಜಾಮೀನು ಸಿಗ್ಬೋದು ಇಂತಹ ಒಂದು ಪ್ರಕರಣಗಳಲ್ಲಿ ಅಂತ ಹೇಳೋದು ಕೂಡ ಇರ್ಬೋದು. ಹಾಗಾಗಿ ಲಾಯರ್ನು ಕೂಡ ಮೀಟ್ ಮಾಡಿರುವ ಸಾಧ್ಯತೆ ಇದೆ. ಆದರೆ ಇವತ್ತು ವಿಚಾರಣೆಗೆ ಹೋಗ್ತಾರಾ ಇಲ್ಲ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಪ್ರಣೋದ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ. ಸೊ ಒಟ್ಟಾರೆ ಐಶ್ವರ್ಯ ಗೌಡ ಅವರನ್ನು ಇವತ್ತು ವಿಚಾರಣೆ ಕರೆದಿದ್ದಾರೆ. ಅವರು ಬರ್ತಾರೆ ಇಲ್ಲ ಅನ್ನೋದು ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ. ಬಟ್ ಅವ್ರಿಗೊಂದು ಕಾನ್ಫಿಡೆನ್ಸ್ ಏನು ಅಂತಂದರೆ, ಈ ಹಿಂದೆ ಒಂದು ಪ್ರಕರಣ ಇಂಥದ್ದೇ ದಾಖಲಾಗಿದ್ದು, ವಿಚಾರಣೆ ಕರೆದ್ರು, ಅದೇ ಟೈಮಲ್ಲಿ ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಆದಮೇಲೆ ಅವ್ರಿಗೆ ಬೇಲ್ ಆಯಿತು. ಹಾಗಾಗಿ ಇದರಲ್ಲಿ ಬೇಲ್ ಆಗುತ್ತೆ, ಇದೇನಂಥದ್ದು ತಲೆ ಹೋಗೋದಲ್ಲ, ಕಾನೂನಿದೆ ನಮ್ಮ ಪರವಾಗಿ ನಮ್ಮ ಜೊತೆಗೆ ಅನ್ನೋ ಒಂದು ವಿಶ್ವಾಸದಲ್ಲಿ ಐಶ್ವರ್ಯ ಗೌಡ ಅವರು ಇದ್ದಾರೆ ಅನ್ನೋದು ಸದ್ಯಕ್ಕೆ ನಾವು ಅವಲೋಕಿಸಬೇಕಾದಂಥ ಅಂಶ. ಒಟ್ಟಾರೆಯಾಗಿ ಐಶ್ವರ್ಯ ಗೌಡ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು.